How are you, Mr. Lankesh? Super, Mr. Lokesh. How are you, audience? How are you, nice pollution? ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವು ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಮಾತಿತ್ತು, ಕನ್ನಡದಲ್ಲಿ ಹೀರೋಯಿನ್ಗಳು ಕಮ್ಮಿ, ಎಲ್ಲ ಬಾಂಬೆ ಅವರು ಅಲ್ಲಿ ಇಲ್ಲಿ ಬೇರೆ ಕಡೆಯಿಂದ ಬಂದವ್ರದೇ ಹವಾ ಅಂತ. ಆದ್ರೆ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಹೆಮ್ಮೆಯ ಕನ್ನಡತಿಯರು ಸಿನಿಮಾದಲ್ಲಿ ನಾಯಕಿಯರಾಗಿ ಕಾಣಿಸ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮಜಾ ಮನೆಗೆ ಇಬ್ಬರು ಕನ್ನಡದ ನಾಯಕ ನಟಿಯರು ಬರ್ತಾ ಇದ್ದಾರೆ. ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೋಣ. ಪ್ಲೀಸ್ ವೆಲ್ಕಮ್. ಒಬ್ಬರು ಸಂಪಿಗೆ ಮೂಗಿನ ಸುಂದರಿ, ಇನ್ನೊಬ್ರು ಗುಂಗುರು ಕೂದಲಿನ ಕಿನ್ನರಿ. ಪ್ಲೀಸ್ ವೆಲ್ಕಮ್ ನಿಶ್ವಿಕಾ ನಾಯ್ಡು ಅಂಡ್ ಸಂಯುಕ್ತ ಹೊರ್ನಾಡ್. ಇಬ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಡೈನಾಮಿಕ್ ಎಂಟ್ರಿ ಬಂದಾಯ್ತು. ಇವಾಗ ಒಂದು ಚಿಂದಿ ಪರ್ಫಾರ್ಮೆನ್ಸ್. ಕಾಮನ್. ಮಿಸ್ಟರ್ ಲೋಕೇಶ್. ಸರ್ ಒಂದ್ ನಿಮಿಷ ಇದೆ. ಅಪ್ಪಿ ತಪ್ಪಿ ಟ್ರೈನ್ ಅಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟ್ ಹತ್ತಂಗ ಆಯ್ತು ನನಗೀಗ. ಅದಕ್ಕಿಂತ ನನಗೇನ್ ಅನ್ಸ್ತು ಗೊತ್ತಾ, ಸಾಂಗ್ ಅಲ್ಲಿ ಶಾಕ್ ಹೊಡೆದಂಗಿತ್ತಲ್ಲ. ಇಟ್ ವಾಸ್ ರಿಯಲಿ ಶಾಕಿಂಗ್. ಸರ್ ನಾನು ಏನು ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದು. ನಾನು ಸುಮ್ಮನೆ ನಿಂತಿದ್ದೆ, ಅವರೇ ತಿರ್ಕೊಂಡ್ ಬಂದ್ರು, ಡಿಕ್ಕಿ ಹೊಡೆದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮಜಾ ಟಾಕೀಸ್. Thank you so much. ನಿಶ್ವಿಕಾ, ಎಲ್ರು ಎಕ್ಸಾಮ್ಗೆ ಹೆದರ್ಕೊಂಡು ಎಕ್ಸಾಮ್ಗೆ ಅರ್ಧ ಗಂಟೆ ಮುಂಚೆ ಹೋಗಿ ಕಾಯ್ಕೊಂಡು ಹಾಲ್ ಟಿಕೆಟ್ ಎಲ್ಲ ನೋಡಿ ಇದೇ ರೂಮ್ ಎಲ್ಲ ಮಾಡ್ತಾರೆ. ಅದು ಕಾಮನ್ ಒಂದು ಪ್ರೊಸೀಜರ್. ಆದ್ರೆ ಒಂದಿನದ ಹಿಂದೆ ಯಾಕೆ ಹೋಗ್ತಾ ಇದ್ದಪ್ಪ ನೀನು? ತುಂಬಾ ಜನ ಹೋಗಿರ್ತಾರೆ, ಅದ್ರಲ್ಲಿ ನಾನು ಒಬ್ಳು. ಫಸ್ಟ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಆಕ್ಚುಲಿ ಇದು ಎಕ್ಸಾಮ್ ಅಲ್ಲ, ಟೆಸ್ಟ್. ಸೊ CI ಟೆಸ್ಟ್ ಅಂತ ಕಾಲೇಜಲ್ಲಿ ಇರ್ತಾ ಇತ್ತು. ಸೊ CI ಎಲ್ಲ ಹೆಂಗಾದ್ರೂ ಪಾಸ್ ಆಗ್ಬೋದು, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ನಮ್ಮ ಮೈಂಡ್ ಅಲ್ಲಿ. ಬಟ್ ಪಾಸ್ ಆಗ್ಬೇಕು. ಸೊ ಏನ್ ಮಾಡೋದು ಅಂದ್ರೆ ಕಾಪಿ ಮಾಡಕ್ ಆಗಲ್ಲ, ಒಂದ್ ಡೆಸ್ಕ್ ಬಿಟ್ಟು ಒಂದ್ ಡೆಸ್ಕ್ ಇಟ್ಟಿರ್ತಾರೆ. ಸೊ ಹಿಂಗ್ ನೋಡಕ್ ಆಗಲ್ಲ, ಹಿಂಗ್ ನೋಡಕ್ ಆಗಲ್ಲ, ಕಷ್ಟ. ಸೊ ಒಂದ್ ದಿವಸ ನಾನು ನನ್ನ ಫ್ರೆಂಡು ಬೈಕಲ್ 2 ವೀಲರ್ ಹೋಗ್ಬೇಕಾರೆ ಒಂದು ಪಾರ್ಕಲ್ಲಿ ಸಿಗ್ನಲ್ ಅಲ್ಲಿ ಒಬ್ಬ ಏನೋ ಮಾರ್ತಾ ಇದ್ದ, ಮ್ಯಾಜಿಕ್ ಪೆನ್ ಅಂತ. ಏನಿದು ಅಂದ್ರೆ ನೀವ್ ಬರ್ದ್ರೆ ಗೊತ್ತಾಗಲ್ಲ, ಟಾರ್ಚ್ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಂತ 2-3 ತಗೊಂಡ್ ಬಂದ್ವಿ. ಎಕ್ಸಾಮ್ ಹಿಂದಿನ ದಿನ ಹೋಗ್ಬಿಟ್ಟು ಆನ್ಸರ್ಸ್ ಎಲ್ಲ ಡೆಸ್ಕ್ ಮೇಲೆ ಬರ್ದ್ಬಿಟ್ಟು ಅದು ನೆಕ್ಸ್ಟ್ ಡೇ ಬರೀ ಟಾರ್ಚ್ ಇಟ್ಕೊಂಡು ಬರೀತಾ ಇತ್ತು. ಹಂಗೆ ನಾನೆಲ್ಲ ಇದು ಕ್ಲಾಪ್ ಹಾಕ್ಬೇಡಿ ಮಕ್ಕಳ. ಮ್ಯಾಜಿಕ್ ಪೆನ್ ಅನ್ಕೊಂಡು ಹೋಗಿ ಬರ್ದ್ಬಿಟ್ಟು ಆಮೇಲೆ ಮ್ಯಾಜಿಕ್ ದೊಣ್ಣೆಲ್ಲಿ ಏಟ್ ತಿಂತೀರಾ? ನಾಟ್ ಎಕ್ಸಾಮ್, ಬರೀ CI ಟೆಸ್ಟ್ ಅಷ್ಟೇ. ನೀನೇನ್ ಮಾಡ್ತಿದ್ದೆ ನೀನು? ಹೇಳು, ನಂಗೆ ಗೊತ್ತು ನೀನೇನೋ ಮಾಡಿದ್ಯಾ. ನನ್ ವಿಷಯ ಅಲ್ಲ ಚಿ. ಹೇಳು ಏನು ಇವ್ರು ಒಂದು ಟೆಸ್ಟ್ ಹೋಗಿದ್ರಂತೆ. ಟೆಸ್ಟ್ಗೆ ಕಾಪಿ ಹೊಡಕ್ ಆಗಿಲ್ವಂತೆ. ಯಾವ ಟೆಸ್ಟ್ ಅಂದ್ರೆ ಯೂರಿನ್ ಟೆಸ್ಟ್. ಅವ್ರದ್ದು ಲ್ಯಾಬ್ ಒಳಗೆಲ್ಲ ಕಳ್ಸಾಗಿಲ್ಲ, ಟಾರ್ಚ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಯೂರಿನ್ ಸ್ಯಾಂಪಲ್ ಯಾರು ಕಾಪಿ ಹೊಡಿತಾರೆ ಯೂರಿನ್ ಟೆಸ್ಟ್ ಅಲ್ಲಿ? ಅಕಸ್ಮಾತ್ ಲೇಡಿ ವಾಸ್ ಪ್ರೆಗ್ನೆಂಟ್, ದೆನ್ ಇವ್ರು ಪ್ರೆಗ್ನೆಂಟ್ ಅಂತ ಬರುತ್ತೆ. ಇವಳು ಕೇಳಿಸ್ಕೊಳ್ಳಿ, ಅಕಸ್ಮಾತ್ ಅವ್ರು ಪ್ರೆಗ್ನೆಂಟ್ ಆಗಿದ್ರೆ ಇವ್ರು ಪ್ರೆಗ್ನೆಂಟ್ ಅಂತ ಲಾಜಿಕ್ ಚೆನ್ನಾಗಿದೆ. ವೆಲ್ ಡನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ರೆಮೋ ಮತ್ತೆ ಮೋಹನ್ ಇಬ್ರು ಯೂರಿನ್ ಟೆಸ್ಟ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. ರೆಮೋ ಪ್ರೆಗ್ನೆಂಟ್, ಇವ್ರು ಕಾಪಿ ಹೊಡೆದವ್ರೆ. ಸೊ ಮೋಹನ್ ಪ್ರೆಗ್ನೆಂಟ್. ಸಂಯುಕ್ತ, ನಿಮ್ ಮನೇಲಿ ಇರೋರೆಲ್ಲ ಸ್ವಲ್ಪ ವಿಚಿತ್ರ ಅಂತಲ್ಲ, ಹೆಂಗೆ ವಿಚಿತ್ರ? ಅದ್ ಹಂಗೆ ಅದು. ಐ ಥಿಂಕ್ ನಮ್ಮ ಅಜ್ಜಿ, ನಮ್ ತಾತ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲ ನಮ್ಮ ಅಂಕಲ್, ನನ್ ಚೈಲ್ಡ್ಹುಡ್ ಫುಲ್ ಟ್ರೊಮ್ಯಾಟಿಕ್ ಆಗಿದ್ದು ಅವರಿಂದಾನೆ. ಏನೇನೋ ಹೇಳ್ಕೊಡ್ತಾರೆ ಚಿಕ್ಕ ವಯಸ್ಸಲ್ಲೇ, ಬಂಕ್ ಮಾಡೋದ್ ಹೆಂಗೆ, ಮತ್ತೆ ಕಾಲೇಜ್ ಚಕ್ಕರ್ ಹೊಡೆದು ಸರ್ಕಸ್ ಹೋಗೋದು, ಈ ತರ ಎಲ್ಲ ನಮ್ಗೆ ಹೇಳ್ಕೊಡ್ತಿದ್ರು. ಯಾರು ಹೇಳ್ಕೊಟ್ಟಿದ್ದು?
ಐ ಥಿಂಕ್ ದ ಫಸ್ಟ್ ಟೈಮ್ ಐ ಬಂಕ್ ಅದ್ ನಮ್ಮ ಅಪ್ಪ ಇಂದಾನೆ. ನಮ್ಮ ಅಪ್ಪಂಗೆ ನಾನ್ ಸಿಂಗರ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ನಂಗೆ ಡಾಕ್ಟರ್ ಆಗ್ಬೇಕು, ವೆಟರಿನಿಯನ್ ಆಗ್ಬೇಕಾಗಿತ್ತು. ನೋಡು ನಾನು ನಿನ್ ಸಂಗೀತ ಕ್ಲಾಸ್ಗೆ ಹಾಕಿದೀನಿ, ನಾನ್ ಹಿಂಗ್ ಕಾಲಲ್ಲಿ ಕಾಯ್ತಾ ಇರ್ತೀನಿ, ನೀನು ಗೋಡೆ ಜಂಪ್ ಮಾಡ್ಬಿಟ್ ಬಾ, ನಾ ಅಲ್ಲಿ ಇರ್ತೀನಿ ಅಂದ್ರೆ ಈ ಸೈಡ್ ಇಲ್ಲಪ್ಪ ನಾನು ಓದ್ಬೇಕು ಅಂತಂದ್ರೆ ನಾನ್ ಹೇಳದ್ ಕೇಳ್ತೀಯಾ ಇಲ್ವಾ ಅಂತೆಲ್ಲ ಫುಲ್ ಹೆದರ್ಸಿ ಕಾರ್ ಪಾರ್ಕ್ ಆಗಿತ್ತು. ನೋಡು ಅಲ್ಲಿ ಹೋಗ್ತೀಯಾ ರೆಸ್ಟ್ ರೂಮ್ ಹೋಗ್ತೀಯಾ ಅಂದ್ಬಿಟ್ಟು ರೆಸ್ಟ್ ರೂಮ್ ಹೋಗ್ಬಿಟ್ಟು ಕಾಂಪೌಂಡ್ ಜಂಪ್ ಮಾಡ್ಬಿಟ್ಟು ಬಾ ಅಂತಂದ್ರು. ಕಾಂಪೌಂಡ್ ಜಂಪ್ ಮಾಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಅವ್ರು ಹೋಗ್ಬಿಟ್ಟು ಪ್ರಿನ್ಸಿಪಲ್ಗೆ ಸಂಯುಕ್ತ ಇಸ್ ರನ್ನಿಂಗ್ ವಿತ್ ಅ ಬಾಯ್, 10th ಸ್ಟ್ಯಾಂಡರ್ಡ್ ಸಂಯುಕ್ತ ಇಸ್ ರನ್ನಿಂಗ್ ಅವೇ ವಿತ್ ಅ ಬಾಯ್ ಅಂತೆಲ್ಲ ಫುಲ್ ಟೆನ್ಷನ್ ತಗೊಂಡು ಪ್ರಿನ್ಸಿಪಲ್ ಹೇಳಿದ್ರು. ಅವ್ರ ಪ್ರಿನ್ಸಿಪಲ್ ಶಿ ಕಾಲ್ ಮೈ ಡ್ಯಾಡ್ ಅಂಡ್ ಶಿ ಸೆಡ್ ಯುವರ್ ಡಾಟರ್ ಇಸ್ ರನ್ನಿಂಗ್ ಅವೇ ವಿತ್ ಅ ಬಾಯ್ ಅಂತೆಲ್ಲ ಅಂದ್ರೆ ನಮ್ಮಪ್ಪ ದಟ್ ಬಾಯ್ ಇಸ್ ಮೀ. ಓಕೆ, ಅದಾದ್ಮೇಲೆ ನಮ್ಮ ಅಮ್ಮಂಗ್ ಫೋನ್ ಹೋಗಿತ್ತು. ಅಷ್ಟರಲ್ಲಿ ಯಾವ್ದೋ ಟೀಚರ್ ಫೋನ್ ಮಾಡಿದ್ರು. ನಮ್ಮಮ್ಮ ಶೂಟಿಂಗ್ ಅವ್ರು ಎಲ್ಲಾರ್ಗು ಹೇಳ್ಬಿಟ್ಟಿದ್ರು ನನ್ ಮಗಳು ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಿದಾಳೆ ಅಂತ. ನಮ್ಮಮ್ಮಂಗ್ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಮಾಡ್ತಾರೆ ಇದು ಕೆಲ್ಸ ಅಂತ. ಈ ತರ ಒಂದಲ್ಲ ಎರಡಲ್ಲ ನನ್ ಇಡೀ ಚೈಲ್ಡ್ಹುಡ್ ಬರೀ ಈ ತರ ಕತೆಗಳಿದೆ. ಬಾಬಾ. ಆಮೇಲೆ ನಿಶ್ವಿಕಾ, ಒಂದು ಸ್ವಾರಸ್ಯಕರವಾದಂತ ಒಂದು ವಿಷಯ, ರಾತ್ರಿ 12 ಗಂಟೆಗೆ ಯಾರ್ಯಾರೋ ಕಾಣ್ತಾರಂತಲ್ಲ ತಮ್ಗೆ? ಓ ಮೈ ಗಾಡ್, ಯಾರ್ಯಾರು ಇಲ್ಲ, ಒಂದೇ ಸತಿ ಇದಾಗಿದ್ದು. ಸೊ ನಾವು ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ನಾನು ನನ್ ಕಸಿನ್ಸ್ ಎಲ್ಲ ಒಟ್ಟಿಗೆ ಅಜ್ಜಿ ಮನೇಲಿ ಇರ್ತಾ ಇದ್ವಿ ಹಾಲಿಡೇಸ್ಗೆ. ಅಂಡ್ ಹೆಂಗೆ ಅಂದ್ರೆ ಇದು ಹಾಲ್ ಅಂದ್ರೆ ಎಲ್ರು ಪಕ್ಕನೆ ಮಲ್ಕೊಂತಾ ಇದ್ವಿ. ಸೊ 1 by 1 ಹಿಂಗ್ ಮಲ್ಕೊಂತಾ ಇದ್ವಿ, ಹೈಟ್ ಆರ್ಡರ್ ಪಕ್ಕಾನೆ ಮಲ್ಕೊಂತಾ ಇದ್ವಿ. ಸೊ ನಾನು ಇಲ್ಲಿ ಮಲ್ಗಿದ್ದೀನಿ ಅಂದ್ರೆ ನಮ್ಮ ಅಕ್ಕ ನನ್ ಲೆಫ್ಟ್ ಮಲ್ಗಿದ್ಲು. ಸೊ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿದೆ, ನನಗೇನೋ ಎಚ್ಚರಿಕೆ ಆಯ್ತು. ಎಲ್ರು ನನಗೆ ಈ ತರ ಬೆಡ್ಶೀಟ್ ಮೇಲ್ ಹಾಕೊಂಡ್ ಮಲ್ಗೋ ಅಭ್ಯಾಸ. ಸೊ ತುಂಬಾ ಒಂಥರ ಸಫಿಕೇಶನ್ ಆಗ್ತಾ ಇತ್ತು, ಇರಿಟೇಷನ್ ಆಗ್ತಾ ಇತ್ತು. ಸೊ ನಾನು ಅದನ್ನ ತೆಗ್ದ್ಬಿಟ್ಟು ನಾನು ಕಣ್ಣಿಂಗ್ ಓಪನ್ ಮಾಡ್ತೀನಿ, ಅದು ಡೋರ್ ಯಾರೋ ಹಿಂಗ್ ಕೂತ್ಕೊಂಡಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಹಿಂಗೆ ಕೂತಿದ್ದಾರೆ, ಕಾಲ್ ಮಡ್ಚ್ಕೊಂಡು. ಸೊ ನಾನ್ ತಕ್ಷಣ ಒಳಗಡೆ ಹೋಗ್ಬಿಟ್ಟು ನಮ್ಮ ಅಕ್ಕನ ಎಬ್ರಿಸಕ್ ಟ್ರೈ ಮಾಡ್ತಾ ಇದೀನಿ. ಪೂಜಾ ಎದೋಳು, ಪೂಜಾ ನೋಡು ನಿಮಿಷ, ಯಾರೋ ಇದಾರೆ ಕಣೆ, ಯಾರೋ ಇದಾರೆ, ಎದೋಳು ಅಂತ ಇದ್ದಾಳೆ. ಇವಳ ವಾಯ್ಸೆ ನನ್ಗೆ ಇನ್ನ ಭಯ ಆಗ್ತಾ ಇದೆ. ಆಮೇಲೆ ಕಿದ್ಮೇಲೆ ಅವಳು ಎದೋಳ್ಬಿಟ್ಟು ಸೌಂಡ್ ಮಾಡ್ಬೇಡ, ಬೆಡ್ಶೀಟ್ ಕೆಳಗೆ ಇಳಿಸ್ಬಿಟ್ಟು ಕಾರ್ನರ್ ಡೋರ್ ಹತ್ರ ನೋಡು ಅಂತ. ಅವಳು ನಾನೇನೋ ಜೋಕ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಪಟ್ ಅಂತ ಹಿಂಗ್ ತೆಗ್ದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಮತ್ತೆ ಹೌದು ಕಣೆ, ಯಾರೋ ಇದಾರೆ ಅಂತ. ವಿ ವಾಸ್ ಸೋ ಸ್ಕೇರ್ಡ್. ಬಟ್ ನಾನ್ ಇವತ್ ನಮ್ಮ ಅಮ್ಮನ ಹತ್ರನೂ ಕೇಳಿದೀನಿ, ನಮ್ ಚಿಕ್ಕಮ್ಮನ್ ಕೇಳಿದೀನಿ, ನಮ್ಮ ಅಜ್ಜಿನ್ ಕೇಳಿದೀನಿ, ಯಾಕೆ ಪ್ಲೀಸ್ ಹೇಳಮ್ಮ, ಸ್ಟೋರಿ ಕಂಟಿನ್ಯೂ. ಆಮೇಲೆ ಅಷ್ಟೇ. ಆಮೇಲೆ ಭಯ ಪಟ್ಕೊಂಡು ಅದು ಇವಾಗ ಪಟ್ಕೊಂಡಿದ್ದೆ. ನೆಕ್ಸ್ಟ್ ಹೇಳಮ್ಮ. ಮತ್ತೆ ಕಿರ್ಚಿದ್ರೆ ಐ ಸ್ವೇರ್ ಅಂತ. ಕಂಟಿನ್ಯೂ. ನನ್ ಎಲ್ಲಿದ್ದೆ, ಏನ್ ಹೇಳ್ತಾ ಇದೆ ಅಂತಾನೆ ಮರ್ತೋಯ್ತು. came out of my mouth like that. ನುಂಕೊಂಬಿಡಮ್ಮ ಮತ್ತೆ. ನಾನು ನಿಶ್ವಿಕಾ ರಿಯಾಕ್ಷನ್ ನೋಡೋದಕ್ಕೆ ವೇಟ್ ಮಾಡ್ತೀವಿ. ಫಸ್ಟ್ ರಿಯಾಕ್ಟ್ ಮಾಡ್ಬಿಟ್ಟು ಸ್ಟೋರಿ ಕೇಳ್ತಾ ಫುಲ್ ಇನ್ವಾಲ್ವ್ ಆಗಿದ್ದಾರೆ. ಕಂಡ್ರೆ ಆಗಲ್ಲ, ನಾನ್ ನೋಡಕ್ಕೆ ಆಗಲ್ಲ. Because you screamed, I screamed, you know, and then I saw her face. ನೋಡ್ತಿದ್ರೆ ಇಲ್ಲಿ ಮೈ ಗಾಡ್. ನಿಶ್ವಿಕಾ ಮುಂಚೆನೆ ಸಂಯುಕ್ತ ಕಿರ್ಚಿದ್ಕೆ ನಾನು ಎಲ್ಲ ಹೋಗ್ಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಏನಕ್ಕೆ ಕಿರ್ಚ್ತಾ ಇದ್ದಾರೆ, ನಾನು ಐ ಥಾಟ್ ಯು ಟಾಟ್ ಹರ್ ಟು ಸ್ಕ್ರೀಮ್. ನನಗೆ ಇದು ಗೊತ್ತೇ ಆಗಿಲ್ಲ. ಎಲ್ಲ ಆದ್ಮೇಲೆ ನೋಡಿದೆ ನಾನು. ಹಂಗೆಮ್ಮ, ನಾವು ಹಂಗೆಮ್ಮ, ಸುಮ್ನೆ ಅಲ್ಲಮ್ಮ, ನಮ್ ಚರಣ ಸುಮ್ನೆ ಅಲ್ಲಮ್ಮ, ಅಲ್ಲಾಡಿಸ್ಬಿಟ್ಟಿದ. ಚರಣ, ನಿನ್ ಚರಣಕ್ಕೆ ನಮಸ್ಕಾರ ಅಣ್ಣ. ಎಸ್ ಪ್ಲೀಸ್ ಕಂಟಿನ್ಯೂ ದ ಹಾರರ್ ಸ್ಟೋರಿ. ಲೈಫೇ ಹಾರರ್ ಆಯ್ತು ಈಗ. ನೀವತ್ತು ಹೋಗಿ ಮಲ್ಕೊಂತೀನಲ್ಲ, ಈ ಹಾರರ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬಂದು ಹೇಳ್ತೀನಿ. ಪಕ್ಕ ಇರುತ್ತೆ ಚಾನ್ಸ್ ಮಲ್ಕೊಳ್ಳಿ. ಆಮೇಲೆ ಏನಾಯ್ತು ಆಕ್ಚುಲಿ, ವಾಟ್ ಹ್ಯಾಪನ್? ಐ ಕೆಪ್ಟ್ ಆಸ್ಕಿಂಗ್, ನಾನು ಹಿಂಗೆ ಹೇಳ್ತೀನಿ ಸರ್, ಐ ಕೆಪ್ಟ್ ಆಸ್ಕಿಂಗ್ ಎವ್ರಿಬಡಿ ಏನಾಯ್ತು, ಯಾರಿದ್ರು ಹಂಗೆ ಅಂತ. ಬಟ್ ನಾವು ತುಂಬಾ ಚಿಕ್ಕವರಾಗಿರೋದ್ರಿಂದ ಎಲ್ರು ನಮ್ ಕತೆ ಹೇಳ್ತಾ ಇದ್ರು, ನಿಮ್ಮನ್ನ ಹೆದರ್ಸಕ್ಕೆ ಅಂತಾನೆ ಚಿಕ್ಕಮ್ಮ ರೆಡಿ ಆಗಿದ್ರು ಹಂಗೆ ಹಿಂಗೆ ಅಂತ. ಸೊ ವಿಸಿಲ್ ಈಗ್ಲೂ ನಿಂಗೆ ಭಯ ಆಗತ್ತಾ?
ನೋ ಐ ಮೀನ್ ಲೈಕ್ ಅಂದ್ರೆ ಒಬ್ಳೆ ಮಲ್ಗಕ್ಕೆಲ್ಲ ಭಯ ಆಗಲ್ಲ, ಈ ತರ ಏನಾದ್ರೂ ಆದ್ರೆ ಭಯ ಆಗುತ್ತೆ. ಬಟ್ ಅವತ್ತಾದ್ಮೇಲೆ ನಾವ್ ನೈಟ್ ಇವಾಗ ಮೋಸ್ಟ್ಲಿ ನಾವ್ ಎಕ್ಸಾಕ್ಟ್ 5 o'clock ನೀವ್ ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ನನಗೂ ಭಯ ಆಗ್ತಿದೆಯಲ್ಲ, ಯಾರು ಬೇರೆ ಬಂದ್ಬಿಟ್ರೆ. ಚರಣ ಬಂದ ಓಕೆ, ಅಲ್ಲಿ ಯಾರೋ ಕಿರಣ ಬಂದ್ಬಿಟ್ರೆ ನಾನು ಎದುರ್ಕೊಂಡ್ಬಿಟ್ಟಿರ್ತೀನಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಕಾಪಾಡಿ 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 ಕಾಪಾಡಿ. ಇದ್ಯಾವ ನೀವು ಕಾಪಾಡಿ. ರೆಮಗೋಡಿಯ ದೊಡ್ಡ ಐತಲ್ಲ ಕೊಡೋದು. ಹೇಳು 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 ಹೇಳು. ರೆಡಿ 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 ನಾನು. ಆಹಾ ಆಹಾ, ಒಂದ್ ಹುಡುಗಿ ಕಾಪಾಡಿ ಅಂತ ಬಂದ್ರೆ ನಮ್ಗೆ ಯಾಕಪ್ಪ ಬೇಕು ಅನ್ನೋ ಈ ಕಾಲದಲ್ಲಿ ಕರೆದ ತಕ್ಷಣ ಕೋಲ್ ಹಿಡ್ಕೊಂಡು ಯುದ್ಧಕ್ಕೆ ನಿಂತ್ರಲ್ಲ, ನೀವು ನಿಜವಾದ ಹೀರೋ. ನಾನ್ ಕಾಪಾಡಿ ಅಂತಿದ್ದು ತರ್ಲೆ ಇಂದ. ತರ್ಲೆ? ಯಾವನ್ ಯಾವನ್ ಅವ್ನ್ ತರ್ಲೆ? ನೀವ್ ಹೇಳಿದ್ರೇನೆ ಕೇಳು ಪ್ರಾಣಿ ಅದು. ನನ್ನ ಮಾತು ಕೇಳುವಂತ ಪ್ರಾಣಿ ಯಾವ್ದಿದೆ? ಏನ್ ಬುಲ್ಬುಲ್ ಅಂಕಲ್ ಅಂಕಲ್ ನೋಡಿ ಅಂಕಲ್, ಯಾವ್ದೋ ಹುಡ್ಗ ನನ್ನ ಹಿಂದೆ ರೇಗಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತ ಸಣ್ಣ ಮಕ್ಳ ತರ ಕೋಬ್ರನ ಹತ್ರ ಕಂಪ್ಲೇಂಟ್ ಹೇಳಕ್ ಬಂದ. ಅಟ್ಟಕ್ಕೆ ಹಗ್ಗ ಕಟ್ಟಿ ನೆಲಕ್ಕೆ ಟೈರ್ ಹಾಕಿ ಜೋಕಾಲಿ ಮಾಡ್ಕೊಂಡು ತೇಲಾಡಿರೋ ಸ್ವಂತ ಬ್ರ್ಯಾಂಡ್ ನಂದು. ಯಾರಪ್ಪನ್ಗೂ ಎದ್ರಲ್ಲ ಎದ್ರಲ್ಲ ಎದ್ರಲ್ಲ. ಹೌದಾ? ಎದ್ರಲ್ವಾ? ಕೃಷ್ಣವೇಣಿ, ಪೊಲೀಸು ಮಹಿಳಾ ಹೆಲ್ಪ್ ಲೈನ್ ಇದೆಯಲ್ಲಮ್ಮ, ಆ ನಂಬರ್ ಒಂಚೂರು ಕೊಡಮ್ಮ. ಯಾಕಪ್ಪ? ಯಾಕೆ ಅವೆಲ್ಲ ಯಾಕೆ? ಉಗ್ರಲ್ಲಿ ಹೋಗೋದಕ್ಕೆ ಸ್ಕ್ರೂ ಡ್ರೈವರ್ ಯಾಕೆ ತಗೋತೀಯಾ? ಬೈಕ್ಕೆ ಕೊಡ್ಲಿ ಅನ್ನೋದನ್ನ ಸ್ಕ್ರೂ ಡ್ರೈವರ್ ಅಂತ ಬೇರೆ ಹೇಳ್ತಾ ಇದೆಯಲ್ಲ. ನಮ್ಮ ಮಗನೇ ನೀನು ಮಾಡ್ತಾರ ಕೆಲ್ಸಕ್ಕೆ ಕೊಡ್ಲಿ ಅಲ್ಲ, JCB ತಗೊಂಬಂದ್ ಕೆರೆಸ್ಬೇಕು. ಮಾಡ್ತೀನಿ ನಿಂಗೆ. ಏನಮ್ಮ, ಏನು ಅವಾಗ್ಲಿಂದ ನೋಡ್ತಾನೆ ಇದೀನಿ, ಪಕ್ಕದಲ್ಲಿ ಹುಡುಗಿ ಹಳೆ ಅಂದ್ಬಿಟ್ಟು ಅವಾಜ್ಗಳು ಬಿಡ್ತಾ ಇದ್ಯಾ? ನಾನು ಸೈಲೆಂಟ್ ಆಗಿದ್ರೆ ಮಾತ್ರ ಕುರಿ, ವೈಲೆಂಟ್ ಆದ್ನು. ಏನು ವೈಲೆಂಟ್ ಆದ್ರೆ? ವೈಲೆಂಟ್ ಆದ್ರೂ ಕುರಿನೇ. ಹಂಗ್ ಬಾ ದಾರಿಗೆ. ಏಯ್ ಯಾಕಪ್ಪ ಕೃಷ್ಣವೇಣಿಗೆ ಕಾಟ ಕೊಡ್ತಾ ಇದ್ಯಾ? ಏನನ್ಕೊಬ್ರ, ಬ್ಯಾಚುಲರ್ ಹುಡುಗರುಗಳಿಗೆ ಒಂದು ಪಾಲಿಸಿ ಇರುತ್ತೆ. ನಮ್ ಪ್ರಕಾರ ಲೈಫ್ ಅಂದ್ರೆ ಫೇಸ್ಬುಕ್ ಇದ್ದಂಗೆ, ಪ್ರೊಫೈಲ್ ಅಲ್ಲಿ ಇರೋದು ಹುಡುಗಿ ಅಂತ ಗೊತ್ತಾದ ತಕ್ಷಣ ಇರೋ ಬರೋ ಹುಡುಗರು ಎಲ್ಲ ರಿಕ್ವೆಸ್ಟ್ ಕಳಿಸ್ತೀವಿ. ಆಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರ ಇಷ್ಟ ಅಲ್ವಾ? ಅಯ್ಯೋ, ಈಗ ನಾನ್ ಮಾಡಿದ್ದು ಅದನ್ನೇ ಕೊಬ್ರ. ಅದು ಬ್ಯಾಚುಲರ್ಗಳು ಕಣೋ. ನಿನ್ಗೆ 10 ವರ್ಷದ ಮಗುವಿನ ತಂದೆ ಕಣ ನೀನು, ಜೊತೆಲೆ ಹೆಂಡತಿ ಬೇರೆ ಬಂದಿಯಾಳೆ. ಮಕಾನೆ ನೋಡ್ದೆ ಎಂಟಿ ಅಂತ ಒಪ್ಕೊಂಡು ಮಕ್ಕರಾಗವನಲ್ಲಮ್ಮ ನಾನು. ವಿಜುವಲ್ ಆಗ್ತಾ ಇದ್ರು ಕರೆಕ್ಟ್ ಆಗಿ ಶೀಟಿ ಹೊಡಿಯೋ ಕುಕ್ಕರು. ಒಂದು ಪಕ್ಷ ಆ ಮಗು ಮುಸ್ಕಮ್ಮ ನಿನಗ್ ಸಂಬಂಧನೇ ಇಲ್ಲ ಅಂತ ಅನ್ಕೊಳ್ಳೋಣ. ಅಲ್ಲ ಕಣೋ, ಹಸೆ ಮನೆ ಮೇಲೆ ನಿನ್ ಪಕ್ಕದಲ್ಲೇ ಕೂತಿಲ್ಲಲ್ಲೋ ವರಲಕ್ಷ್ಮಿ, ಅವಳನ್ನು ಮರ್ತು ಇವಳು ಕಾಳಾಗ್ತಾ ಇದೆಯಲ್ಲೋ ಇಡಿಯಟ್. ಹೌರಾ? ಏನು ಪ್ಲೇಟ್ ಅಲ್ಲಿ ರಸಗುಲ್ಲ ಗುಲಾಬ್ ಜಾಮೂನು ಇರುವಾಗ ಒಲೆ ಮೇಲಿರೋ ಕಷಾಯಕ್ಕೆ ಯಾರಾದ್ರೂ ಆಸೆ ಪಡ್ತಾರ? ಎಕ್ಸಾಮ್ ಬರಿಬೇಕಾದ್ರೆ ಎಮರ್ಜೆನ್ಸಿಗಿರ್ಲಿ ಅಂತ ಇನ್ನೊಂದು ಪೆನ್ ಇಟ್ಕೊಂಡಿರ್ತೀವಲ್ಲ, ಇದು ಅದೇ ತರ. ಗರ್ಲ್ಸ್, ನಮ್ಮ ಭಟ್ರು ಹೇಳಿಲ್ವಾ, ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ ಅಂತ. ಗೌರಮ್ಮ ಬಾರಮ್ಮ ಆಟಲ್ಲಿ ನಿಂತಮ್ಮ ಎಂದಿಗೂ ಮಾಸದ ಪ್ರೀತಿಯ ಸಿರುತ್ತಮ್ಮ. How are you, Mr. Lankesh? ಸೂಪರ್ ಮಿಸ್ಟರ್ ಲೋಕೇಶ್. How are you, audience? How are you, nice pollution? ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವು ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಮಾತಿತ್ತು, ಕನ್ನಡದಲ್ಲಿ ಹೀರೋಯಿನ್ಗಳು ಕಮ್ಮಿ, ಎಲ್ಲ ಬಾಂಬೆ ಅವರು ಅಲ್ಲಿ ಇಲ್ಲಿ ಬೇರೆ ಕಡೆಯಿಂದ ಬಂದವ್ರದೇ ಹವಾ ಅಂತ. ಆದ್ರೆ
ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಹೆಮ್ಮೆಯ ಕನ್ನಡತಿಯರು ಸಿನಿಮಾದಲ್ಲಿ ನಾಯಕಿಯರಾಗಿ ಕಾಣಿಸ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮಗ ಮನೆಗೆ ಇಬ್ಬರು ಕನ್ನಡದ ನಾಯಕ ನಟಿಯರು ಬರ್ತಾ ಇದ್ದಾರೆ. ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ಇಬ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಡೈನಾಮಿಕ್ ಎಂಟ್ರಿ ಬಂದಾಯ್ತು. ಇವಾಗ ಒಂದು ಚಿಂದಿ ಪರ್ಫಾರ್ಮೆನ್ಸ್. ಕಾಮನ್ ತುಂಬಾ ಜನ ಹೋಗಿರ್ತಾರೆ, ಅದ್ರಲ್ಲಿ ನಾನು ಒಬ್ಳು. ಫಸ್ಟ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಆಕ್ಚುಲಿ ಇದು ಎಕ್ಸಾಮ್ ಅಲ್ಲ, ಟೆಸ್ಟ್. ಸೊ CI ಟೆಸ್ಟ್ ಅಂತ ಕಾಲೇಜಲ್ಲಿ ಇರ್ತಾ ಇತ್ತು. ಸೊ CI ಎಲ್ಲ ಹೆಂಗಾದ್ರೂ ಪಾಸ್ ಆಗ್ಬೋದು, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ನಮ್ಮ ಮೈಂಡ್ ಅಲ್ಲಿ. ಬಟ್ ಪಾಸ್ ಆಗ್ಬೇಕು. ಸೊ ಏನ್ ಮಾಡೋದು ಅಂದ್ರೆ ಕಾಪಿ ಮಾಡಕ್ ಆಗಲ್ಲ. ಒಂದ್ ಡೆಸ್ಕ್ ಬಿಟ್ಟು ಒಂದ್ ಡೆಸ್ಕ್ ಇಟ್ಟಿರ್ತಾರೆ. ಸೊ ಹಿಂಗ್ ನೋಡಕ್ ಆಗಲ್ಲ, ಹಿಂಗೂ ನೋಡಕ್ಕೂ ಆಗಲ್ಲ, ಕಷ್ಟ. ಸೊ ಒಂದ್ ದಿವಸ ನಾನು ನನ್ನ ಫ್ರೆಂಡು ಬೈಕಲ್ಲಿ 2 ವೀಲರ್ ಹೋಗ್ಬೇಕಾದ್ರೆ ಒಂದು ಪಾರ್ಕಲ್ಲಿ ಸಿಗ್ನಲ್ ಅಲ್ಲಿ ಒಬ್ಬ ಏನೋ ಮಾರ್ತಾ ಇದ್ದ. ಮ್ಯಾಜಿಕ್ ಪೆನ್ ಅಂತ. ಏನಿದು ಅಂದ್ರೆ ನೀವ್ ಬರ್ದ್ರೆ ಗೊತ್ತಾಗಲ್ಲ, ಟಾರ್ಚ್ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಂತ 2-3 ತಗೊಂಡ್ ಬಂದ್ವಿ. ಎಕ್ಸಾಮ್ ಹಿಂದಿನ ದಿನ ಹೋಗ್ಬಿಟ್ಟು ಆನ್ಸರ್ಸ್ ಎಲ್ಲ ಡೆಸ್ಕ್ ಮೇಲೆ ಬರ್ದ್ಬಿಟ್ಟು ಅದು ನೆಕ್ಸ್ಟ್ ಡೇ ಬರೀ ಟಾರ್ಚ್ ಇಟ್ಕೊಂಡು ಬರೀತಾ ಇತ್ತು. ಹಂಗೆ ನಾನೆಲ್ಲ ಇದು ಗೌರಮ್ಮ ಬಾರಮ್ಮ ಆಟಲ್ಲಿ ನಿಂಪಾಡಮ್ಮ ಎಂದಿಗೂ ಮಾಸದ ಪ್ರೀತಿಯ ಶ್ರೀಯೋತ್ತಮ್ಮ. How are you, Mr. Lankesh? Super, Mr. Lokesh. How are you, audience? How are you, nice pollution? ಸೂಪರ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವು ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಮಾತಿತ್ತು, ಕನ್ನಡದಲ್ಲಿ ಹೀರೋಯಿನ್ಗಳು ಕಮ್ಮಿ, ಎಲ್ಲ ಬಾಂಬೆ ಅವರು ಅಲ್ಲಿ ಇಲ್ಲಿ ಬೇರೆ ಕಡೆಯಿಂದ ಬಂದವ್ರದೇ ಹವಾ ಅಂತ. ಆದ್ರೆ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಹೆಮ್ಮೆಯ ಕನ್ನಡತಿಯರು ಸಿನಿಮಾದಲ್ಲಿ ನಾಯಕಿಯರಾಗಿ ಕಾಣಿಸ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮಗ ಮನೆಗೆ ಇಬ್ಬರು ಕನ್ನಡದ ನಾಯಕ ನಟಿಯರು ಬರ್ತಾ ಇದ್ದಾರೆ. ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್. ಒಬ್ಬರು ಸಂಪಿಗೆ ಮೂಗಿನ ಸುಂದರಿ, ಇನ್ನೊಬ್ರು ಗುಂಗುರು ಕೂದಲಿನ ಕಿನ್ನರಿ. ಪ್ಲೀಸ್ ವೆಲ್ಕಮ್ ನಿಶ್ವಿಕಾ ನಾಯ್ಡು ಅಂಡ್ ಸಂಯುಕ್ತ ಹೊರ್ನಾಡ್. ಇಬ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಡೈನಾಮಿಕ್ ಎಂಟ್ರಿ ಬಂದಾಯ್ತು. ಇವಾಗ ಒಂದು ಚಿಂದಿ ಪರ್ಫಾರ್ಮೆನ್ಸ್. ಕಾಮನ್ ಮಿಸ್ಟರ್ ಲೋಕೇಶ್. ಸರ್, ಒಂದ್ ನಿಮಿಷ ಇದೆ.
ಅಪ್ಪಿ ತಪ್ಪಿ ಟ್ರೈನ್ ಅಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟ್ ಹತ್ತಂಗ ಆಯ್ತು ನನಗೀಗ. ಅದಕ್ಕಿಂತ ನನಗೇನ್ ಅನ್ಸ್ತು ಗೊತ್ತಾ, ಸಾಂಗ್ ಅಲ್ಲಿ ಶಾಕ್ ಹೊಡೆದಂಗಿತ್ತಲ್ಲ, ಇಟ್ ವಾಸ್ ರಿಯಲಿ ಶಾಕಿಂಗ್. ನಾನು ಏನು ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದು, ನಾನು ಸುಮ್ಮನೆ ನಿಂತಿದ್ದೆ. ಎಲ್ರು ಎಕ್ಸಾಮ್ಗೆ ಹೆದರ್ಕೊಂಡು ಎಕ್ಸಾಮ್ಗೆ ಅರ್ಧ ಗಂಟೆ ಮುಂಚೆ ಹೋಗಿ ಕಾಯ್ಕೊಂಡು ಹಾಲ್ ಟಿಕೆಟ್ ಎಲ್ಲ ನೋಡಿ ಇದೇ ರೂಮ್ ಎಲ್ಲ ಮಾಡ್ತಾರೆ. ಅದು ಕಾಮನ್ ಒಂದು ಪ್ರೊಸೀಜರ್. ಆದ್ರೆ ಒಂದಿನದ ಹಿಂದೆ ಯಾಕೆ ಹೋಗ್ತಾ ಇದ್ದಪ್ಪ ನೀನು? ತುಂಬಾ ಜನ ಹೋಗಿರ್ತಾರೆ, ಅದ್ರಲ್ಲಿ ನಾನು ಒಬ್ಳು. ಫಸ್ಟ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಆಕ್ಚುಲಿ ಇದು ಎಕ್ಸಾಮ್ ಅಲ್ಲ, ಟೆಸ್ಟ್. ಸೊ CI ಟೆಸ್ಟ್ ಅಂತ ಕಾಲೇಜಲ್ಲಿ ಇರ್ತಾ ಇತ್ತು. ಸೊ CI ಎಲ್ಲ ಹೆಂಗಾದ್ರೂ ಪಾಸ್ ಆಗ್ಬೋದು, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ನಮ್ಮ ಮೈಂಡ್ ಅಲ್ಲಿ, ಬಟ್ ಪಾಸ್ ಆಗ್ಬೇಕು. ಸೊ ಏನ್ ಮಾಡೋದು ಅಂದ್ರೆ ಕಾಪಿ ಮಾಡಕ್ ಆಗಲ್ಲ, ಒಂದ್ ಡೆಸ್ಕ್ ಬಿಟ್ಟು ಒಂದ್ ಡೆಸ್ಕ್ ಇಟ್ಟಿರ್ತಾರೆ. ಸೊ ಹಿಂಗ್ ನೋಡಕ್ ಆಗಲ್ಲ, ಹಿಂಗು ನೋಡಕ್ಕೂ ಆಗಲ್ಲ, ಕಷ್ಟ. ಸೊ ಒಂದ್ ದಿವಸ ನಾನು ನನ್ನ ಫ್ರೆಂಡು ಬೈಕಲ್ಲಿ 2 ವೀಲರ್ ಹೋಗ್ಬೇಕಾದ್ರೆ ಒಂದು ಪಾರ್ಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಒಬ್ಬ ಏನೋ ಮಾರ್ತಾ ಇದ್ದ, ಮ್ಯಾಜಿಕ್ ಪೆನ್ ಅಂತ. ಏನಿದು ಅಂದ್ರೆ ನೀವ್ ಬರ್ದ್ರೆ ಗೊತ್ತಾಗಲ್ಲ, ಟಾರ್ಚ್ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಂತ 2-3 ತಗೊಂಡ್ ಬಂದ್ವಿ. ಎಕ್ಸಾಮ್ ಹಿಂದಿನ ದಿನ ಹೋಗ್ಬಿಟ್ಟು ಆನ್ಸರ್ಸ್ ಎಲ್ಲ ಡೆಸ್ಕ್ ಮೇಲೆ ಬರ್ದ್ಬಿಟ್ಟು ಅದು ನೆಕ್ಸ್ಟ್ ಡೇ ಬರೀ ಟಾರ್ಚ್ ಇಟ್ಕೊಂಡು ಬರೀತಾ ಇತ್ತು. ಹಂಗೆ ನಾನೆಲ್ಲ ಇದು ಕ್ಲಾಪ್ ಹಾಕ್ಬೇಡಿ ಮಕ್ಕಳ. ಮ್ಯಾಜಿಕ್ ಪೆನ್ ಅನ್ಕೊಂಡು ಹೋಗಿ ಬರ್ದ್ಬಿಟ್ಟು ಆಮೇಲೆ ಮ್ಯಾಜಿಕ್ ದೊಣ್ಣೆಲಿ ಏಟ್ ತಿಂತೀರಾ? ನಾಟ್ ಎಕ್ಸಾಮ್, ಬರೀ CI ಟೆಸ್ಟ್ ಅಷ್ಟೇ. ನೀನೇನ್ ಮಾಡ್ತಿದ್ದೆ ನೀನು? ಹೇಳು ನಂಗೆ ಗೊತ್ತು, ನೀನೇನೋ ಮಾಡಿದ್ಯಾ. ನನ್ ವಿಷಯ ಅಲ್ಲ ಚಿ. ಹೇಳು ಏನು ಏನ್ ಹೇಳು. ಯೂರಿನ್ ಟೆಸ್ಟ್ ಹೋಗಿದ್ರಂತೆ. ಟೆಸ್ಟ್ಗೆ ಕಾಪಿ ಹೊಡಕ್ ಆಗಿಲ್ವಂತೆ. ಯಾವ ಟೆಸ್ಟ್ ಅಂದ್ರೆ ಯೂರಿನ್ ಟೆಸ್ಟ್. ಅವ್ರದ್ದು ಲ್ಯಾಬ್ ಒಳಗೆಲ್ಲ ಕಳ್ಸಾಗಿಲ್ಲ, ಟಾರ್ಚ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಯೂರಿನ್ ಸ್ಯಾಂಪಲ್ ಯಾರಾದ್ರೂ ಕಾಪಿ ಹೊಡಿತಾರೆ ಯೂರಿನ್ ಟೆಸ್ಟ್ ಅಲ್ಲಿ? ಅಕಸ್ಮಾತ್ ಲೇಡಿ ವಾಸ್ ಪ್ರೆಗ್ನೆಂಟ್, ದೆನ್ ಇವ್ರು ಪ್ರೆಗ್ನೆಂಟ್ ಅಂತ ಬರುತ್ತೆ. ಇವಳು ಹೇಳೋದ್ ಕೇಳಿಸ್ಕೊಳ್ಳಿ, ಅಕಸ್ಮಾತ್ ಅವ್ರು ಪ್ರೆಗ್ನೆಂಟ್ ಆಗಿದ್ರೆ ಇವ್ರು ಪ್ರೆಗ್ನೆಂಟ್ ಅಂತ ಲಾಜಿಕ್ ಚೆನ್ನಾಗಿದೆ. ವೆಲ್ ಡನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ರೆಮೋ ಮತ್ತೆ ಮೋಹನ್ ಇಬ್ರು ಯೂರಿನ್ ಟೆಸ್ಟ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. ರೆಮೋ ಪ್ರೆಗ್ನೆಂಟ್, ಇವ್ರು ಕಾಪಿ ಹೊಡೆದವ್ರೆ, ಸೊ ಮೋಹನ್ ಪ್ರೆಗ್ನೆಂಟ್. ದೇವರಾಣಗೂ ಯಾರ್ಯಾರು ಟೆಸ್ಟ್ ಹೋಗ್ತಾ ಇದ್ದೀನಿ ಜ್ಞಾಪಿಸ್ಕೊತಾರೆ. ಹೌದು ಸಂಯುಕ್ತ, ನಿಮ್ ಮನೇಲಿ ಇರೋರೆಲ್ಲ ಸ್ವಲ್ಪ ವಿಚಿತ್ರ ಅಂತಲ್ಲ, ಹೆಂಗೆ ವಿಚಿತ್ರ? ಅದ್ ಹಂಗೆ ಅದು. ಐ ಥಿಂಕ್ ನಮ್ಮ ಅಜ್ಜಿ, ನಮ್ ತಾತ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲ ನಮ್ಮ ಅಂಕಲ್, ನನ್ ಚೈಲ್ಡ್ಹುಡ್ ಫುಲ್ ಟ್ರೊಮ್ಯಾಟಿಕ್ ಆಗಿದ್ದು ಅವರಿಂದಾನೆ. ಏನೇನೋ ಹೇಳ್ಕೊಡ್ತಾರೆ ಚಿಕ್ಕ ವಯಸ್ಸಲ್ಲೇ, ಬಂಕ್ ಮಾಡೋದ್ ಹೆಂಗೆ, ಮತ್ತೆ ಕಾಲೇಜ್ ಚಕ್ಕರ್ ಹೊಡೆದು ಸರ್ಕಸ್ ಹೋಗೋದು, ಈ ತರ ಎಲ್ಲ ನಮ್ಗೆ ಹೇಳ್ಕೊಡ್ತಿದ್ರು. ಯಾರು ಹೇಳ್ಕೊಟ್ಟಿದ್ದು? ಐ ಥಿಂಕ್ ದ ಫಸ್ಟ್ ಟೈಮ್ ಐ ಬಂಕ್ ಅದ್ ನಮ್ಮ ಅಪ್ಪ ಇಂದಾನೆ. ನಮ್ಮ ಅಪ್ಪಂಗೆ ನಾನ್ ಸಿಂಗರ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು, ಬಟ್ ನಂಗೆ ಡಾಕ್ಟರ್ ಆಗ್ಬೇಕು, ವೆಟರಿನಿಯನ್ ಆಗ್ಬೇಕಾಗಿತ್ತು. ನೋಡು, ನಾನು ಇನ್ ಸಂಗೀತ ಕ್ಲಾಸ್ಗೆ ಹಾಕಿದೀನಿ, ನಾನ್ ಹಿಂಗ್ ಕಾಲಲ್ಲಿ ಕಾಯ್ತಾ ಇರ್ತೀನಿ, ನೀನು ಗೋಡೆ ಜಂಪ್ ಮಾಡ್ಬಿಟ್ ಬಾ, ನಾ ಅಲ್ಲಿ ಇರ್ತೀನಿ ಅಂದ್ರೆ ಈ ಸೈಡ್ ಇಲ್ಲಪ್ಪ ನಾನು ಓದ್ಬೇಕು ಅಂತಂದ್ರೆ, ನಾನ್ ಹೇಳದ್ ಕೇಳ್ತೀಯಾ ಇಲ್ವಾ ಅಂತೆಲ್ಲ ಫುಲ್ ಹೆದರ್ಸಿ ಕಾರ್ ಪಾರ್ಕ್ ಆಗಿತ್ತು. ನೋಡು ಅಲ್ಲಿ ಹೋಗ್ತೀಯಾ, ರೆಸ್ಟ್ ರೂಮ್ ಹೋಗ್ತೀಯಾ ಅಂದ್ಬಿಟ್ಟು ರೆಸ್ಟ್ ರೂಮ್ ಹೋಗ್ಬಿಟ್ಟು ಕಾಂಪೌಂಡ್ ಜಂಪ್ ಮಾಡ್ಬಿಟ್ ಬಾ ಅಂತಂದ್ರು. ಕಾಂಪೌಂಡ್ ಜಂಪ್ ಮಾಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಅವ್ರು ಹೋಗ್ಬಿಟ್ಟು ಪ್ರಿನ್ಸಿಪಲ್ಗೆ ಸಂಯುಕ್ತ ಇಸ್ ರನ್ನಿಂಗ್ ವಿತ್ ಅ ಬಾಯ್ ಅಂತ 10th ಸ್ಟ್ಯಾಂಡರ್ಡ್ ಸಂಯುಕ್ತ ಇಸ್ ರನ್ನಿಂಗ್ ಅವೇ ವಿತ್ ಅ ಬಾಯ್ ಅಂತೆಲ್ಲ ಫುಲ್ ಟೆನ್ಷನ್ ತಗೊಂಡು ಪ್ರಿನ್ಸಿಪಲ್ ಹೇಳಿದ್ರು. ಅವ್ರ ಪ್ರಿನ್ಸಿಪಲ್ ಶಿ ಕಾಲ್ ಮೈ ಡ್ಯಾಡ್ ಅಂಡ್ ಶಿ ಸೆಡ್ ಯುವರ್ ಡಾಟರ್ ಇಸ್ ರನ್ನಿಂಗ್ ಅವೇ ವಿತ್ ಅ ಬಾಯ್ ಅಂತೆಲ್ಲ ಅಂದ್ರೆ, ನಮ್ಮಪ್ಪ ದಟ್ ಬಾಯ್ ಇಸ್ ಮೀ. ಓಕೆ, ಅದಾದ್ಮೇಲೆ ನಮ್ಮ ಅಮ್ಮನ್ ಫೋನ್ ಹೋಗಿತ್ತು, ಅಷ್ಟಲ್ಲಿ ಯಾವ್ದೋ ಟೀಚರ್ ಫೋನ್ ಮಾಡಿದ್ರು. ನಮ್ಮಮ್ಮ ಶೂಟಿಂಗ್ ಅವ್ರು ಎಲ್ಲಾರ್ಗು ಹೇಳ್ಬಿಟ್ಟಿದ್ರು ನನ್ ಮಗಳು ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಾಳೆ ಅಂತ. ನಮ್ಮಮ್ಮ ಗೊತ್ತಿಲ್ಲ ನಮ್ಮ ಅಪ್ಪ ಮಾಡ್ತಾರೆ ಇದು ಕೆಲ್ಸ ಅಂತ. ಈ ತರ ಒಂದಲ್ಲ ಎರಡಲ್ಲ, ನಾನು ಇಡೀ ಚೈಲ್ಡ್ಹುಡ್ ಬರೀ ಈ ತರ ಕತೆಗಳು. ಅಂತಲ್ಲ ತಮ್ಗೆ? ಓ ಮೈ ಗಾಡ್, ಯಾರ್ಯಾರು ಇಲ್ಲ, ಒಂದೇ ಸತಿ ಇದಾಗಿದ್ದು. ಸೊ ನಾವು ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ನಾನು ನನ್ ಕಸಿನ್ಸ್ ಎಲ್ಲ ಒಟ್ಟಿಗೆ ಅಜ್ಜಿ ಮನೇಲಿ ಇರ್ತಾ ಇದ್ವಿ ಹಾಲಿಡೇಸ್ಗೆ. ಅಂಡ್ ಹೆಂಗೆ ಅಂದ್ರೆ ಇದು ಹಾಲ್ ಅಂದ್ರೆ ಎಲ್ರು ಪಕ್ಕನೆ ಮಲ್ಕೊಂತಾ ಇದ್ವಿ. ಸೊ 1 by 1 ಹಿಂಗ್ ಮಲ್ಕೊಂತಾ ಇದ್ವಿ, ಹೈಟ್ ಆರ್ಡರ್ ಪಕ್ಕಾನೆ ಮಲ್ಕೊಂತಾ ಇದ್ವಿ. ಸೊ ನಾನು ಇಲ್ಲಿ ಮಲ್ಗಿದ್ದೀನಿ ಅಂದ್ರೆ ನಮ್ಮ ಅಕ್ಕ ನನ್ ಲೆಫ್ಟ್ ಮಲ್ಗಿದ್ಲು. ಸೊ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿದೆ, ನನಗೇನೋ ಎಚ್ಚರಿಕೆ ಆಯ್ತು. ಎಲ್ರು ನನಗೆ ಈ ತರ ಬೆಡ್ಶೀಟ್ ಮೇಲ್ ಹಾಕೊಂಡ್ ಮಲ್ಗೋ ಅಭ್ಯಾಸ. ಸೊ ತುಂಬಾ ಒಂಥರ ಸಫಿಕೇಶನ್ ಆಗ್ತಾ ಇತ್ತು, ಇರಿಟೇಷನ್ ಆಗ್ತಾ ಇತ್ತು. ಸೊ ನಾನು ಅದನ್ನ ತೆಗ್ದ್ಬಿಟ್ಟು ನಾನು ಕಣ್ಣಿಂಗ್ ಓಪನ್ ಮಾಡ್ತೀನಿ, ಅದು ಡೋರ್ ಯಾರೋ ಹಿಂಗ್ ಕುತ್ಕೊಂಡಿದ್ದಾರೆ.
ಈ ತರ ಬೀಜ ಸೊ ಅಲ್ಲಿ ಕೂತ್ಕೊಂಡು ಹಿಂಗೆ ಕೂತಿದ್ದಾರೆ ಕಾಲ್ ಮಡ್ಚ್ಕೊಂಡು ಸೊ ನಾನ್ ತಕ್ಷಣ ಒಳಗಡೆ ಹೋಗ್ಬಿಟ್ಟು ನಮ್ಮ ಅಕ್ಕನ ಎಬ್ರಿಸಕ್ ಟ್ರೈ ಮಾಡ್ತಾ ಇದೀನಿ. ಪೂಜಾ ಎದೋಳು, ಪೂಜಾ ನೋಡಿ ಒಂದ್ ನಿಮಿಷ, ಯಾರೋ ಇದಾರೆ ಕಣೆ, ಯಾರೋ ಇದಾರೆ, ಎದೋಳೆ ಅಂತ ಇದ್ದಾಳೆ. ಇವಳ ವಾಯ್ಸೆ ನನ್ಗೆ ಇನ್ನ ಭಯ ಆಗ್ತಾ ಇದೆ. ಆಮೇಲೆ ಕಿದ್ಮೇಲೆ ಅವಳು ಎದೋಳ್ಬಿಟ್ಟು ಸೌಂಡ್ ಮಾಡ್ಬೇಡ, ಬೆಡ್ಶೀಟ್ ಕೆಳಗೆ ಇಳಿಸ್ಬಿಟ್ಟು ಕಾರ್ನರ್ ಡೋರ್ ಹತ್ರ ನೋಡು ಅಂತ. ಅವಳು ನಾನೇನೋ ಜೋಕ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಪಟ್ ಅಂತ ಹಿಂಗ್ ತೆಗ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಮತ್ತೆ ಹೌದು ಕಣೆ, ಯಾರೋ ಇದಾರೆ ಅಂತ. ವಿ ವಾಸ್ ಸೋ ಕೇರ್. ಬಟ್ ನಾನ್ ಇವತ್ ನಮ್ಮ ಅಮ್ಮನ ಹತ್ರನೂ ಕೇಳಿದೀನಿ, ನಮ್ ಚಿಕ್ಕಮ್ಮನ್ ಕೇಳಿದೀನಿ, ನಮ್ಮ ಅಜ್ಜಿನ್ ಕೇಳಿದೀನಿ, ಯಾಕೆ My God. ಎಷ್ಟ್ ಚೆನ್ನಾಗಿದ್ದಾನೆ ಇಂತ. ನಾನೀಗ ಒಬ್ಳೆ ಹೆಂಗ್ ಮಲಗ್ಲಿ? ಇಲ್ಲ ಕೂತ್ಕೊಳ್ತಾನ. ನಂಗೇನಿ ಸ್ಟೋರಿ ಹೇಳಮ್ಮ. ಇಲ್ಲೇ ಪ್ಲೀಸ್ ಹೇಳಮ್ಮ ಸ್ಟೋರಿ ಕಂಟಿನ್ಯೂ. ಆಮೇಲೆ ಅಷ್ಟೇ. ಆಮೇಲೆ ಭಯ ಪಟ್ಕೊಂಡು ಅದು ಇವಾಗ ಪಟ್ಕೊಂಡಿದ್ದೆ. ನೆಕ್ಸ್ಟ್ ಹೇಳಮ್ಮ. ಮತ್ತೆ ಕಿರ್ಚಿದ್ರೆ ಐ ಸ್ವೇರ್ ಅಂತ. ಕರೆದ ತಕ್ಷಣ ಕೋಲ್ ಹಿಡ್ಕೊಂಡು ಯುದ್ಧಕ್ಕೆ ನಿಂತ್ರಲ್ಲ, ನೀವು ನಿಜವಾದ ಹೀರೋ. ನಾನ್ ಕಾಪಾಡಿ ಅಂತಿದ್ದು ತರ್ಲೆ ಅಂತ. ತರ್ಲೆ? ಯಾವನು ಅಂತ ತರ್ಲೆ? ನೀವ್ ಹೇಳಿದ್ರೆ ಕೇಳೋ ಪ್ರಾಣಿ ಅದು. ನನ್ನ ಮಾತು ಕೇಳುವಂತ ಪ್ರಾಣಿ ಯಾವ್ದಿದೆ? ಏನ್ ಬುಲ್ಬುಲ್ ಅಂಕಲ್ ನೋಡಿ ಅಂಕಲ್, ಯಾವ್ದೋ ಹುಡ್ಗ ನನ್ನ ಹಿಂದೆ ರೇಗಿಸ್ಕೊಂಡ್ ಬರ್ತಾ ಇದ್ದಾನೆ ಅಂತ ಸಣ್ಣ ಮಕ್ಳ ತರ ಕೋಬ್ರನ ಹತ್ರ ಕಂಪ್ಲೇಂಟ್ ಹೇಳಕ್ ಬಂದ. ಅಟ್ಟಕ್ಕೆ ಹಗ್ಗ ಕಟ್ಟಿ ನೆಲಕ್ಕೆ ಟೈರ್ ಹಾಕಿ ಜೋಕಾಲಿ ಮಾಡ್ಕೊಂಡು
ತೇಲಾಡಿರೋ ಸ್ವಂತ ಬ್ರ್ಯಾಂಡ್ ನಂದು. ಯಾರಪ್ಪನಿಗೂ ಎದುರಲ್ಲ. ಹೌದಾ ಎದ್ರಲ್ವಾ ಕೃಷ್ಣವೇಣಿ ಪೊಲೀಸು ಮಹಿಳಾ ಹೆಲ್ಪ್ ಲೈನ್ ಇದೆಯಲ್ಲಮ್ಮ ಆ ನಂಬರ್ ಒಂಚೂರು ಕೊಡಮ್ಮ. ಯಾಕಪ್ಪ ಯಾಕೆ ಅವೆಲ್ಲ ಯಾಕೆ ಉಗ್ರಲ್ಲಿ ಹೋಗೋದಕ್ಕೆ ಸ್ಕ್ರೂ ಡ್ರೈವರ್ ಯಾಕೆ ತಗೋತೀಯಾ? ಬೈಕ್ಗೆ ಕೊಡ್ಲಿ ಅನ್ನೋದನ್ನ ಸ್ಕ್ರೂ ಡ್ರೈವರ್ ಅಂತ ಬೇರೆ ಹೇಳ್ತಾ ಇದೆಯಲ್ಲೋ ನಮ್ಮ ಮಗನೇ ನೀನು ಮಾಡ್ತಾರ ಕೆಲ್ಸಕ್ಕೆ ಕೊಡ್ಲಿ ಅಲ್ಲ ಜೆ.ಸಿ.ಬಿ ತಗೊಂಬಂದ್ ಕೆರೆಸ್ಬೇಕು ಮಾಡ್ತೀನಿ ನಿಂಗೆ. ಏನಮ್ಮ ಏನು ಅವಾಗ್ಲಿಂದ ನೋಡ್ತಾನೆ ಇದೀನಿ ಪಕ್ಕದಲ್ಲಿ ಹುಡುಗಿ ಹಳೆ ಅಂದ್ಬಿಟ್ಟು ಅವಾಜ್ಗಳು ಬಿಡ್ತಾ ಇದ್ಯಾ? ನಾನು ಸೈಲೆಂಟ್ ಆಗಿದ್ರೆ ಮಾತ್ರ ಕುರಿ, ವೈಲೆಂಟ್ ಆದ್ನು. ಏನು ವೈಲೆಂಟ್ ಆದ್ರೆ ವೈಲೆಂಟ್ ಆದ್ರೂ ಕುರಿನೇ. ಹಂಗ್ ಬಾ ದಾರಿಗೆ. ಏಯ್ ಯಾಕಪ್ಪ ಕೃಷ್ಣವೇಣಿಗೆ ಕಾಟ ಕೊಡ್ತಾ ಇದ್ಯಾ? ಏನನ್ಕೊಬ್ರ ಬ್ಯಾಚುಲರ್ ಹುಡುಗರುಗಳಿಗೆ ಒಂದು ಪಾಲಿಸಿ ಇರುತ್ತೆ. ನಮ್ ಪ್ರಕಾರ ಲೈಫ್ ಅಂದ್ರೆ ಫೇಸ್ಬುಕ್ ಇದ್ದಂಗೆ. ಪ್ರೊಫೈಲ್ ಅಲ್ಲಿ ಇರೋದು ಹುಡುಗಿ ಅಂತ ಗೊತ್ತಾದ ತಕ್ಷಣ ಇರೋ ಬರೋ ಹುಡುಗರು ಎಲ್ಲ ರಿಕ್ವೆಸ್ಟ್ ಕಳಿಸ್ತೀವಿ. ಅಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರ ಇಷ್ಟ ಅಲ್ವಾ? ಅಯ್ಯೋ ಈಗ ನಾನ್ ಮಾಡಿದ್ದು ಅದನ್ನೇ ಕೊಬ್ರ. ಅದು ಬ್ಯಾಚುಲರ್ಗಳು ಕಣೋ. ನಿನಗೆ 10 ವರ್ಷದ ಮಗುವಿನ ತಂದೆ ಕಣ ನೀನು. ಜೊತೆಲೆ ಹೆಂಡತಿ ಬೇರೆ ಬಂದಿಯಾಳೆ. ಮಕಾನೆ ನೋಡ್ದೆ ಹೆಂಡತಿ ಅಂತ ಒಪ್ಕೊಂಡು ಮಕ್ಕರಾಗವನಲ್ಲಮ್ಮ ನಾನು. ವಿಜುವಲ್ ಆಗ್ತಾ ಇದ್ರು ಕರೆಕ್ಟ್ ಆಗಿ ಶೀಟಿ ಹೊಡೆಯೋ ಕುಕ್ಕರು. ಒಂದು ಪಕ್ಷ ಆ ಮಗು ಮುಸ್ಕಮ್ಮ ನಿನಗ್ ಸಂಬಂಧನೇ ಇಲ್ಲ ಅಂತ ಅನ್ಕೊಳ್ಳೋಣ. ಅಲ್ಲ ಕಣೋ, ಹಸೆ ಮನೆ ಮೇಲೆ ನಿನ್ ಪಕ್ಕದಲ್ಲೇ ಕೂತಿಲ್ಲಲ್ಲೋ ವರಲಕ್ಷ್ಮಿ, ಅವಳನ್ನು ಮರ್ತು ಇವಳು ಕಾಳಾಗ್ತಾ ಇದೆಯಲ್ಲೋ ಇಡಿಯಟ್. ಹೌರ ಏನು ಪ್ಲೇಟ್ ಅಲ್ಲಿ ರಸಗುಲ್ಲ ಗುಲಾಬ್ ಜಾಮೂನು ಇರುವಾಗ ಒಲೆ ಮೇಲಿರೋ ಕಷಾಯಕ್ಕೆ ಯಾರಾದ್ರೂ ಆಸೆ ಪಡ್ತಾರ? ಎಕ್ಸಾಮ್ ಬರಿಬೇಕಾದ್ರೆ ಎಮರ್ಜೆನ್ಸಿಗಿರ್ಲಿ ಅಂತ ಇನ್ನೊಂದು ಪೆನ್ ಇಟ್ಕೊಂಡಿರ್ತೀವಲ್ಲ, ಇದು ಅದೇ ತರ. Girls, ನಮ್ಮ ಭಟ್ರು ಹೇಳಿಲ್ವಾ, ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ ಅಂತ. ಅದೇ ತರ ಇದುವೆ. ಹೋಗಿ ಹೋಗಿ ಆ ಪ್ರಾಚೀನ ಶಿಲಾಬಾಲಿಕೆ ನಾವನಾರು ಇಷ್ಟಪಡ್ತಾನ? ಕುರಿ ಈ ಮಾತೇನಾದ್ರೂ ವರು ಕೇಳಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತೇ ಇಲ್ಲ ಕಣ. ಏನಮ್ಮ ಏನ್ ಮಾಡ್ತಾಳವಮ್ಮ? 2 ಅಡಿ ದೂರದಲ್ಲಿ ನಿಂತ್ಕೊಂಡ್ರೆ ಪೊರೆ ಬಂದಿರೋ ಕಣ್ಗೆ ಏನೂ ಕಾಣಲ್ಲ. ಮೆಟ್ಲತ್ತಂದ್ರೆ ಮಂಡಿ ಚಿಪ್ಪೆ ಮುರಿದೋಯ್ತದೆ, ಜೋರಾಗಿ ನಕ್ಕಿದ್ರೆ ಹೊಲ್ಸೆಟ್ಟೆ ಉದುರೋಯ್ತದೆ. ಪೂವರ್ ಗರ್ಲ್. ಕೊಬ್ರಿ ಏನಮ್ಮ ಸೌಂಡು? ಗೊತ್ತಿಲ್ಲ ಕಣ, ಏನ್ ಸೌಂಡ್ ಇದು? ಏನದು ನೋಡು. ಇಲ್ಲ ಗೆಜ್ಜೆ ಸೌಂಡ್ ತರ ಇದೆ. ನೀವ್ ಹಾಕೊಂಡಿದ್ದೀರಾ ಸರ್? ಸೌಂಡ್ ಇದಲ್ಲ ಸೌಂಡು. ಇನ್ನ ಸ್ಟ್ರಾಂಗ್ ಇದೆ. ಯಾರು ಅದ್ರಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು? ಬರ್ರೆ ಮುಂದೆ ಬಂದ್ರೆ ಅದು ಯಾರು? ಯಾವರೋ ಯಾವರದೇ? ಮೈ ಗಾಡ್. ಯಾವರೋ ಯಾವರದೇ? ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಡೋಂಟ್ ವರಿ. ಭಯ ಹಿಂಗೂ ಆಯ್ತದ. ಹೋಗ ನೀನ್ ಈ ಕಡೆ ಬಾ. ಅಲ್ಲಿಗೆ ಹೋಗ್ಬೇಕಾ? ಹೋಗ. ఎవరది ఎవరు? ಹೆದರ್ಕೋಬೇಡ, ನಾನಿದ್ದೀನಿ. ಡೋಂಟ್ ವರಿ. ಈ ಕಡೆ ಬಾಯ್ಲೆ. ನೀನಲ್ಲಾರಮ್ಮ, ನೀನಲ್ಲಾರ. ఎవరది? ಹೆದರ್ಕೋಬೇಡ, ನಾನಿದ್ದೀನಿ. ಹೆಂಗ್ ಮಾಡಿದ್ರು ಇದೇ ತರ ಭಯ ಆಗದ? ಹೆದರ್ಕೋಬೇಡಮ್ಮ ಕೃಷ್ಣವೇಣಿ, ಏನ್ ಹೆದರ್ಕೋಬೇಡ. ನಾನು ఎవరది? ಸನಿಹಕ್ಕೆ ಬಾರ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ, ಬಾರೋ ನೀ ಬೇಗ ಈ ವೇಳೆ ಕನದ ದುಗುಡ ತುಮಲಾಡಿಸಿ ನಲಿಸಲು ಬಾರ.
ಆಯ್ತದೆ ಕೊಬ್ರ ನಮ್ಮ ಭಯ ಆಯ್ತದೆ ಕಾಪಾಡು ಕೊಬ್ರ ಕಾಪಾಡು ಈಗ ತಪ್ಕೋ ಅಯ್ಯೋ ಹೆದರ್ಕೋಬೇಡ ನಾನಿದ್ದೀನಿ. ಹೆಂಗೆ ಹೇಳಿದ್ರು ಅವ್ರನ್ನೇ ತಪ್ಕೋಬೇಕ ನೀನು ಯಾರಮ್ಮ ನೀನು ನೇನು ನಾಗವಲ್ಲಿರೋ ನಾಗವಲ್ಲಿ. ನಾನೇನ್ ನಾಗಶೆಟ್ಟಳ್ಳಿ ಅಂತ ಹೇಳದ್ನ ಹೇಳಕತ್ತಾಯ್ತಲ್ಲ. ನಾಗವಲ್ಲಿ ಆಗಿ ಇಲ್ಲಿಗೆ ಬಂದಿದ್ದೀರಲ್ಲ, ನನ್ನನ್ನೇನು ವಿಜಯ ರಾಜೇಂದ್ರ ಬಹದ್ದೂರ್ ಅಂತ ಅನ್ಕೊಂಡಿದ್ಯಮ್ಮ? ನೌಕಾದುರ ನಿಂದೆ ನಿಂತಿದಾನಲ್ಲ ವಿಜಯ ರಾಜೇಂದ್ರ ಬಹದ್ದೂರ್ ಕುದುರೆಗೆ ಹುಲ್ ತಿನ್ಸಕ್ಕೂ ಲಾಯಕ್ಕಿಲ್ಲ ಕಣಮ್ಮ. ನನ್ನನ್ನಾಗಿ ಬಹದ್ದೂರ್ ಅಂತೀಯಲ್ಲಮ್ಮ. ನೋಡಿ ಈಗ ಮಾಡ್ತೀನಿ ನನ್ನ ಮಗನ್ಗೆ ಸುಮ್ನೆ. ಇಲ್ಲ ಇವ್ರು ನಮ್ಮ ಮಹಾರಾಜರೇ ಅಲ್ಲಿಗೆ ಹೋಗ್ತಾ ಇದೀರ? ಬನ್ನಿ ಮಹಾರಾಜರೇ, ಇಲ್ಲಿ ಬನ್ನಿ. ಚಕ್ರವರ್ತಿ ವಿಜಯ ರಾಜೇಂದ್ರ ಬಹದ್ದೂರ್ಗೆ ಜೈ ಪ್ರಣಾಮಗಳು. ನಾನು ನಿಮ್ಮ ರಾಜಸಖಿ. ಹೌದು. ನಿಮ್ಮನ್ನು ನೋಡಲು ದೂರದಿಂದ ಯಾರೋ ಬಂದಿದ್ದಾರೆ ನೋಡಿ. ನನ್ನನ್ನು ಯಾಕೆ ಪಿಟ್ ಮಾಡಿಸ್ತಿದ್ದೀರಪ್ಪ? ನಾಗವಲ್ಲಿ, ನಾನವನಲ್ಲ. ಏನು ವಿಜಯ ರಾಜೇಂದ್ರ ಬಹದ್ದೂರ್ ಮಜಾ ಟಾಕೈಸ್ 500 ಎಪಿಸೋಡ್ ಅಲ್ಲಿ ಅವಳನ್ ಪ್ರೀತಿ ಮಾಡ್ಬಿಟ್ಟು ಮಜಾ ಟಾಕೀಸ್ 3ನೇ ಸೀಸನ್ ಅಲ್ಲಿ ಅವಳನ್ ಮದ್ವೆ ಮಾಡ್ಕೊಳ್ತೀನಿ ಅನ್ಬಿಟ್ಟು ಎಲ್ಲಿದ್ಯೋ ನೋವು. ಈಗ ಯಾವಳ ಹೆಂಡತಿಯಾಗಿ ಬರ್ತಾಳೆ, ಯಾವನೋ ಮಗು ಆಗಿ ಬರ್ತಾನೆ. ಇವಾಗ ನೋಡಿದ್ರೆ ಹೊಸ ಹುಡುಗಿ ಮೇಲೆ ಕಣ್ಣಾಕ್ತೇನೋ. నాకు పొర్కే కావాలి, డబ్బులు కావాలి. నాగవల్లి ఇల్లిదే తీసుకో, కురి ನೀನ್ ಈಸ್ಕೋ. ಕುರಿ ಯಾಕೋ ಹಿಂಗ್ ಸುತ್ತೋಡ್ದೆ? ಇವಮ್ಮ ಕೋಲ್ ತಗೊಂಡ್ ಬಾರ್ಸಕ್ ಬಂದಲ್ಲಪ್ಪ, ಅದಕ್ಕೆ ಓಡ್ಬಿಟ್ಟೆ. ಕೋತ್ ನನ್ ಮಗ, ಅಮ್ಮ ಅಲ್ಲಿಂದ ಅಲ್ಲಾಡಿಲ್ಲ ಕಣೋ, ನೀನೇ ಸುಮ್ನೆ ಪ್ರದಕ್ಷಿಣೆ ಹೊಡೆದಿಲ್ಲೋ. ಅವಮ್ಮ ಓಡೇ ಇಲ್ವಾ? ಇಷ್ಟೊತ್ತು ನೀನ್ ಸುಮ್ನೆ ಅವ್ರು ಓಡ್ ಬಂದ್ರು ಅಂತ ಅನ್ಕೊಂಡ್ಯಾ? ಇಲ್ಲಮ್ಮ, ಇವಾಗ ಪಿಕ್ಚರ್ ಸ್ಟಾರ್ಟ್. ಶುರು. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇಕನೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಕಾಪಾಡಪ್ಪ. ನಿನ್ ತಮ್ಮ ಯಾಕೆ ನಿನ್ ಕಾಲೇ ಬಿಟ್ಟು ಕಾಪಾಡಪ್ಪ. ಬಹದ್ದೂರ್, ನೀವ್ ಯಾರು? ನೀವು ಈ ಸೇವಕನ ಕಾಲು ಹಿಡ್ಕೊಳ್ಳೋದೆ? ನೋ, ನಾನು ರಾಜ. తీసుకో. ಇನ್ನು ಮುಂದೆ ನೀನ್ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಮೂಲೆನಲ್ಲೂ ಯಾವುದೇ ಕ್ಷಣದಲ್ಲೂ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದ್ರೆ ಆ ಜಾಗಕ್ಕೆ ಮೊದಲು ಬರ್ತಾಳೆ ಈ ನಾಗವಲ್ಲಿ.
ಮಿಸ್ ನಾಗವಲ್ಲಿ ಅವರೇ, ಈಗ ನಿಮಗೆ ಆದಂತ ಅನ್ಯಾಯ ಯಾವ್ದು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ವಿಜಯ ರಾಜೇಂದ್ರ ಬಹದ್ದೂರ್ಗೆ ವಧೆ ಬೀಳ್ತಾ ಇದೆ ಅಂದ್ರೆ ನಾಗವಲ್ಲಿಗ ಅನ್ಯಾಯ ಆಗಿದೆ ಅಂತ ಅರ್ಥ. ಹಾಗೆ ನೀನ್ ಹೇಳಮ್ಮ. ಕುರಿಗೆ ವಧೆ ಬೀಳ್ತಾ ಇದೆ ಅಂದ್ರೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಗೆ ಅನ್ಯಾಯ ಆಗಿದೆ ಅಂತ ಅರ್ಥ. ಓ ಅಂದ್ರೆ ನೀವ್ ನಾಗವಲ್ಲಿ ಅಲ್ಲ, ಬರೋತ ವರ ನೀನ ವರ. ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ, ಈ ಡ್ರೆಸ್ ಅಲ್ಲಿ ಎಷ್ಟು ಮುದ್ದಾಗಿ ಕಾಡ್ತಾ ಇದೆಯಾ. ಮುದ್ದಾಗೆ ಇರಿ 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 ಬಹದ್ದೂರ್ ಇರಿ. ರೇ ಒನ್ ಅಂಡ್ ಓನ್ಲಿ, ನೀವು ಬರೋದಕ್ ಮುಂಚೆ ಈ ನನ್ನ ಮಗ ನಿಮ್ಗೆ ಏನಂತ ಗೊತ್ತಾ? ಅವರ ಮುತ್ಕಿ ಮೆಟ್ಲಕ್ಕಾಗಲ್ಲ, ನಕ್ರೆ ಅಲ್ಸೆಟ್ ಉದ್ರೋಗುತ್ತೆ, ವಿಗ್ ಬಿದೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ಇವನೇ ಇವನೇ ಇವನೇ.